ಪ್ರತಿಯೊಬ್ಬರಿಗೂ ಪರ್ಸನಲ್ ಫೈನಾನ್ಸ್ ವಿಷಯದಲ್ಲಿ ಒಂದು ಪ್ರಶ್ನೆ ಇರುತ್ತೆ. ನನ್ನ ಇನ್ಶೂರೆನ್ಸ್ ಹಾಗೂ ನನ್ನ ಇನ್ವೆಸ್ಟ್ಮೆಂಟ್ಸ್ ನಾನ್ ತಾನೇ ನೋಡ್ಕೊಳ್ಬೇಕಾ ಅಥವಾ ಫಿನಾನ್ಷಿಯಲ್ ಅಡ್ವೈಸರ್ ಮೂಲಕ ನೋಡ್ಕೊಳ್ಬೇಕಾ? ನಿಮ್ಮ ಪರ್ಸನಲ್ ಫೈನಾನ್ಸ್ ನೀವೇ ನೋಡ್ಕೊಳ್ಬಹುದು. ಇವತ್ತಿನ ದಿನಕ್ಕೆ ಎಲ್ಲ ಆನ್ಲೈನ್ ಇದೆ, ಎಲ್ಲ ಸುಲಭವಾಗಿದೆ. ಸುಮಾರಷ್ಟು ಪ್ಲಾಟ್ಫಾರ್ಮ್ಸ್ ಸ್ವಯಂ ವಿವರಣಾತ್ಮಕ ಅಂದ್ರೆ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿದೆ. ಹಾಗೂ ಇಂಥ ಪ್ಲಾಟ್ಫಾರ್ಮ್ಸ್ ಆಪರೇಟ್ ಮಾಡಕ್ಕೆ ನಿಮ್ಗೆ ಏನೇ ವಿಶೇಷ ಫೈನಾನ್ಷಿಯಲ್ ನಾಲೆಜ್ ಇರ್ಬೇಕಂತ ಅಗತ್ಯವಿಲ್ಲ. ಹಾಗಂತ ನೀವೊಂದು ಫೈನಾನ್ಷಿಯಲ್ ಅಡ್ವೈಸರ್ ಮೂಲಕ ನಿಮ್ಮ ಪರ್ಸನಲ್ ಫೈನಾನ್ಸ್ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡಿಸಿದ್ರೆ ಯಾವತ್ತಿಗೂ ನಿಮ್ಗೆ ಕೈ ಹಿಡಿದು ಪರ್ಸನಲ್ ಫೈನಾನ್ಸ್ ಅಲ್ಲಿ ಅಡ್ವೈಸ್ ಮಾಡುವಂತ ಒಂದು ವ್ಯಕ್ತಿ ನಿಮ್ಮೊಟ್ಟಿಗೆ ಇರ್ತಾರೆ. ಏನಾದ್ರೂ ಗಂಭೀರ ಪರಿಸ್ಥಿತಿ ನಿಮ್ಮ ಫ್ಯಾಮಿಲಿ ಮೇಲೆ ಬಂದ್ರೆ, ಏನಾದ್ರೂ ಕ್ರಿಟಿಕಲ್ ಕಾಯಿಲೆ ಅಥವಾ ಯಾರಿದಾದ್ರೂ ಮರಣ ಆದ್ರೆ ಫ್ಯಾಮಿಲಿ ಆ ಮನಸ್ಥಿತಿಯಲ್ಲಿ ಇರಲ್ಲ ಇನ್ಶೂರೆನ್ಸ್ ಪ್ರೊಸೆಸಿಂಗ್ ನೋಡ್ಲಿಕ್ಕೆ, ಇನ್ವೆಸ್ಟ್ಮೆಂಟ್ ಇದು ರಿಡೆಂಪ್ಷನ್ ನೋಡಕ್ಕೆ. ಅಂತ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಫೈನಾನ್ಷಿಯಲ್ ಅಡ್ವೈಸರ್, ಹಣಕಾಸಿನ ಸಲಹೆಗಾರ ನಿಮ್ಮೊಂದಿಗಿದ್ರೆ ನಿಮ್ಮ ರಿಕ್ವೆಸ್ಟ್ಸ್ ಅನ್ನು ಬೇಗ ಪ್ರೋಸೆಸ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡಬಹುದು. ಆದ್ರಿಂದ ನೀವು ನಿಮ್ಮ ಇನ್ಕಮ್ ಹೆಚ್ಚಿಸುದು, ನಿಮ್ಮನ್ನ ಅಪ್ಸ್ಕಿಲಿಂಗ್ ಮಾಡುದು ಅಂತದ್ರಲ್ಲಿ ನಿಮ್ಮ ಫೋಕಸ್ ಇಟ್ಟು ನಿಮ್ಮ ಪರ್ಸನಲ್ ಫೈನಾನ್ಸ್ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡೋದ್ರನ್ನ ಒಂದು ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ ಕೈಯಲ್ಲಿ ಕೊಟ್ಬಿಡಿ.